ನೀವೆಲ್ಲ ನನ್ನ ವಾರ್ಡ್ರೋಬ್ ಕ್ಲೀನಿಂಗ್ ವ್ಲಾಗ್ ನೋಡಿದರೆ ಅದರಲ್ಲಿ ನಾನು ಒಂದು ವಾರ್ಡ್ರೋಬ್ನ ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದೆ. ಅದು ನನ್ನ ಹೊರಗಡೆ ಹಾಕೋ ಮಾಡ್ ಡ್ರೆಸ್ಸಸ್ದು. ಈ ರೂಮಲ್ಲಿ ಟೋಟಲಿ 4 ವಾರ್ಡ್ರೋಬ್ಸ್ ಇದೆ. ಅದರಲ್ಲಿ ಒಂದು ಎಥ್ನಿಕ್ ವೇರು, ಇನ್ನೊಂದು ಮಾಡ್ ಡ್ರೆಸ್ಸಸ್ ಹೊರಗಡೆಗೆ ಹಾಕೋದು, ಇನ್ನೊಂದು ಮನೇಲಿ ಹಾಕೋ ಡ್ರೆಸ್ಸಸ್ದು. ಸೊ ಇವತ್ತು ಎಥ್ನಿಕ್ ವೇರ್ದು ವಾರ್ಡ್ರೋಬ್ನ ಕ್ಲೀನ್ ಮಾಡೋಣ ಅಂತ ಎಲ್ಲದನ್ನು ತೆಗೆದು ಆಚೆ ಇಟ್ಬಿಟ್ಟೆ. ಇಡೋದೇನೋ ಇಟ್ಟೆ, ಬಟ್ ಇದನ್ನೆಲ್ಲ ಹೆಂಗೆ ಕ್ಲೀನ್ ಮಾಡ್ತೀನಿ ಅಂತ ತಲೆ ಕೆಟ್ಬಿಟ್ಟಿದೆ. ಒಂದು ಸಲ ಶುರು ಮಾಡಿದ್ರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೊ ಎಲ್ಲನೂ ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ. ಟೋಟಲ್ ಇದೊಂದು ಕಂಪ್ಲೀಟ್ ವಾರ್ಡ್ರೋಬ್ನ ತೆಗೆದುಬಿಟ್ಟಿದ್ದೀನಿ. ಸೊ ಈಗ ಫೋಲ್ಡಿಂಗ್ ಶುರು ಮಾಡಬೇಕು. ಫೋಲ್ಡಿಂಗ್ ಮಾಡಾದಮೇಲೆ ಎಲ್ಲನೂ ಅಂದರೆ ನೀಟಾಗಿ ಯಾವ್ಯಾವುದು ಎಲ್ಲೆಲ್ಲಿಗೆ ಸೇರಬೇಕು ಆ ಥರ ನೀಟಾಗಿ ಸೆಗ್ರಿಗೇಟ್ ಮಾಡಿ ಅರೇಂಜ್ ಮಾಡಬೇಕು. ಸೊ ಇವಾಗ ಇಷ್ಟು ಮಡಚಿಟ್ಟಿದ್ದೀನಿ. ಊಟ ಮಾಡಿಕೊಂಡು ಬಂದೆ. ಇನ್ನೂ ನೋಡಿ ಇಷ್ಟ ಆಗಿದೆ. ಆಲ್ರೆಡಿ ಮಧ್ಯಾಹ್ನ ಆಗೋಯ್ತು. ಇನ್ನೂ ಎಷ್ಟು ಪೆಂಡಿಂಗ್ ಇದೆ ಅಂತ ಹೇಳಿದ್ರೆ ನೋಡಿ, ಇನ್ನೂ ಇಷ್ಟು ಬಟ್ಟೆ ಪೆಂಡಿಂಗ್ ಇದೆ. ಇದನ್ನೆಲ್ಲ ಮಡಚಿಡಬೇಕು. ಫಸ್ಟು ನೀಟಾಗಿ ಮಡಚಿಡಬೇಕು, ಆಮೇಲೆ ಎಲ್ಲನೂ ಕ್ಯಾಟಗರೈಸ್ ಮಾಡಬೇಕು. ಸೊ ಇದನ್ನೆಲ್ಲ ಇವಾಗ ನೀಟಾಗಿ ಕ್ಯಾಟಗರೈಸ್ ಮಾಡಬೇಕು. ಇನ್ನೊಂದಷ್ಟು ಮಡಚಬೇಕು. ಅದನ್ನು ಮಡಚಾದ್ಮೇಲೆ ಪ್ರಾಪರಾಗಿ ಕ್ಯಾಟಗರೈಸ್ ಮಾಡಿ ಎಲ್ಲನೂ ಅರೇಂಜ್ ಮಾಡಿಡಬೇಕು. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಫೈನಲಿ ಎಲ್ಲನೂ ಅರೇಂಜ್ ಮಾಡಿಟ್ಟೆ. ನೋಡಿ ಇವಾಗ ಈ ಥರ ಆಗಿದೆ. ದಿಸ್ ಈಸ್ ದ ಫೈನಲ್ ಲುಕ್ ಆಫ್ ಮೈ ವಾರ್ಡ್ರೋಬ್, ಎಥ್ನಿಕ್ ವೇರ್ ವಾರ್ಡ್ರೋಬ್. ಇವಾಗ ನನಗೆ ನೀಟಾಗಿ ಯಾವ್ಯಾವ್ದು ಎಲ್ಲೆಲ್ಲಿದೆ ಅಂತ ಗೊತ್ತು. ಸುಮಾರು ಇನ್ನೂ ಟ್ಯಾಗೇ ತೆಗೆದೇ ಇರೋವಂಥ ಬಟ್ಟೆಗಳಿದ್ವು. ನನಗದ ಎಲ್ಲ ಇದೆ ಅಂತಲೇ ಗೊತ್ತಿರಲಿಲ್ಲ. ಸೊ ಇವತ್ತು ಗೊತ್ತಾಯಿತು, ಇನ್ನು ಮುಂದೆ ಯೂಸ್ ಮಾಡ್ತೀನಿ. ಇದು ನೋಡಿ ಮನೇಲಿ ಹಾಕೋ ಬಟ್ಟೆಗಳ ಪ್ಲೇಸ್ ಇದು. ಈ ಕಡೆ ವಾರ್ಡ್ರೋಬು ನಾನು ಹೊರಗಡೆಗೆ ಹಾಕೋ ಮಾಡ್ ಡ್ರೆಸ್ಸಸ್ದು. ಜಾಗನೇ ಇಲ್ಲ ಹೇಳಬೇಕು ಅಂದರೆ. ಸೊ ಪಕ್ಕದ ರೂಮು ನನ್ನ ಸಾರೀಸ್ದು, ಅದನ್ನು ಇನ್ನೊಂದು ದಿನ ತೋರಿಸ್ತೀನಿ.